ಸತೀಶ ಮಾಲಿಪಾಟೀಲ್ ಇವರ ವಯೋನಿವೃತ್ತಿ ಸಮಾರಂಭದಲ್ಲಿ ಪಾಟೀಲ್ ಹೇಳಿಕೆ. ವಿದ್ಯಾರ್ಥಿಗಳಿಗೆ ಶಿಕ್ಷಕರು ದಂಡಿಸಿ ನೀಡುವ ಶಿಕ್ಷಣ ಅವರ ಜೀವನಕ್ಕೆ ದಾರಿದೀಪ. ಶರಣೇಗೌಡ ಪಾಟೀಲ್. ವಿದ್ಯಾರ್ಥಿಗಳಿಗೆ ಶಿಕ್ಷಕರು ದಂಡಿಸಿ ನೀಡುವ ಶಿಕ್ಷಣ ಮುಂದೆ ಅವರ ಜೀವನದುದ್ದಕ್ಕೂ ನೆನಪಿಗೆ ಮಾರ್ಗದರ್ಶನವಾಗಲಿದೆ ಎಂದು ಸರಕಾರಿ ಪ್ರಾಥಮಿಕ ಶಾಲೆಯ ಸಹ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಶರಣೇಗೌಡ ಪಾಟೀಲ್ ಹೇಳಿದರು. ಅವರು ಕುಕನೂರು ಪಟ್ಟಣದ ವಿನೋಬಾ ನಗರ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕ ಸತೀಶ ಮಾಲಿಪಾಟೀಲ್ ಇವರ ವಯೋನಿವೃತ್ತಿಯ ಸನ್ಮಾನ ಹಾಗೂ ಬೀಳ್ಕೊಡು ಸಮಾರಂಭದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ, ಹಿಂದಿನ ಕಾಲದಲ್ಲಿ ಶಿಕ್ಷಕರಿಗೆ ಬಹಳ ಗೌರವಿತ್ತು. ಶಿಕ್ಷಕರು ಸಮಾಜದಲ್ಲಿ ಯಾವ ರೀತಿ ಬದುಕುತ್ತೇವೆ ಎನ್ನುವುದರ ಮೇಲೆ ಸಮಾಜ ಗೌರವಿಸುತ್ತದೆ. ಶಿಕ್ಷಕರಾದವರು ನಿಸ್ವಾರ್ಥ ಸೇವೆಯಿಂದ ಸಮಾಜಕ್ಕೆ ದುಡಿಯಬೇಕು. ಜೀವನದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದಂತೆ ಬದುಕು ನಡೆಸಬೇಕು. ಅದರಂತೆ ನಮ್ಮ ಸತೀಶ ಶಿಕ್ಷಕರು ತಮ್ಮ ಜೀವನದುದ್ದಕ್ಕೂ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸೇವೆ ಸಲ್ಲಿಸುತ್ತಾ ವಿದ್ಯಾರ್ಜನೆ ಮೂಲಕ ಸಮಾಜದಲ್ಲಿ ಕೀರ್ತಿಗೆ ಪಾತ್ರರಾಗಿದ್ದಾರೆ ಎಂದರು. ಸತೀಶ ಮಾಲಿಪಾಟೀಲ್ ಅವರು ಅದಮ್ಯ ಚೇತನವಾಗಿದ್ದು ಹಲವಾರು ಕಡೆಗಳಲ್ಲಿ ಸೇವೆ ಸಲ್ಲಿಸುವಾಗ ವಿದ್ಯಾರ್ಥಿಗಳಿಗೆ ಹಾಗೂ ಗ್ರಾಮಸ್ಥರಿಗೆ ನೆಚ್ಚಿನ ಪ್ರೀತಿಯ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಾ ಕೊನೆಗೆ ತಮ್ಮ ಸ್ವಗ್ರಾಮದ ಶಾಲೆಯಿಂದ ನಿವೃತ್ತಿ ಪಡೆಯುತ್ತಿರುವುದು ಸಂತೋಷ ಮೂಡಿಸಿದೆ. ಸತೀಶ ಶಿಕ್ಷಕ ದಂಪತಿಗಳ ನಿವೃತ್ತಿ ಜೀವನ ಸುಖಕರವಾಗಿರುವ ಜೊತೆಗೆ ದಂಪತಿಗಳು ಶತಾಯುಷಿಗಳಾಗಿ ಆರೋಗ್ಯ ಪೂರ್ಣ ಬದುಕು ಸಾಗಿಸಲಿ ಎಂದು ಹಾರೈಸಿದರು. ನಂತರ ಯಲಬುರ್ಗಾ ತಾಲೂಕಾ ನೌಕರ ಸಂಘದ ಅಧ್ಯಕ್ಷ ಮಹೇಶ ಸಬರದ ಮಾತನಾಡಿ, ಸತೀಶ ಶಿಕ್ಷಕರು ತಮ್ಮ ತಂದೆಯವರಂತೆ ಶಿಸ್ತು, ಸಂಯಮದ ಜೊತೆಗೆ ಧಾರಳ ಜೀವಿಗಳಾಗಿ ಉತ್ತಮ ಮನಸ್ಥಿತಿ ಹೊಂದಿದವರು. ಶಿಕ್ಷಕ ವೃತ್ತಿಯೆಂದರೆ ಯಾವ ಶಿಕ್ಷಕರು ಶಿಕ್ಷಕರಾಗಿ ವೃತ್ತಿ ಮಾಡುತ್ತಾರೆ ಅವರು ಶಿಕ್ಷಕರಲ್ಲ, ಮಕ್ಕಳಲ್ಲಿ ಮಕ್ಕಳಾಗಿ ನಡೆಸುವುದು ಶಿಕ್ಷಕ ವೃತ್ತಿಯಾಗಿದೆ. ಮನುಷ್ಯನ ದೇಹಕ್ಕೆ ನಿವೃತ್ತಿ ಇದೆಯೇ ಹೊರತು ಮನಸ್ಸಿಗೆ ಅಲ್ಲ. ಸತೀಶ ಶಿಕ್ಷಕರು ಕ್ರಿಯಾಶೀಲ ವ್ಯಕ್ತಿತ್ವದೊಂದಿಗೆ ಸೇವೆ ಸಲ್ಲಿಸಿದವರು. ಜೊತೆಗೆ ಅವರು ಶಿಕ್ಷಕ ವೃತ್ತಿಗಿಂತ ಮೊದಲು ಜನ ಸೇವೆ ಮಾಡಿ ಸಾರ್ವಜನಿಕ ವಲಯದಲ್ಲಿ ಮನ್ನಣೆ ಪಡೆದವರು ಎಂದು ಈ ಸಂದರ್ಭದಲ್ಲಿ ಹೇಳಿದರು. ಶಿಕ್ಷಕರು ಸಮಾಜದಲ್ಲಿ ಮನ್ನಣೆ ಪಡೆಯುವುದು ಸುಲಭದ ಕೆಲಸವಲ್ಲ. ಒಂದು ಕೆಟ್ಟ ಚಟುವಟಿಕೆಯಲ್ಲಿ ತೊಡಗಿಕೊಂಡರೆ ಸಾಕು, ಇಡೀ ಜೀವಮಾನವಿಡೀ ಗಳಿಸಿದ ಗೌರವ ನಶಿಸಿ ಹೋಗುತ್ತದೆ. ಮಾನದಿಂದ ಬದುಕಿದಾಗ ಸನ್ಮಾನಗಳು ಹುಡುಕಿಕೊಂಡು ಬರುವುದು ನಿಶ್ಚಿತ ಎಂದರು. ಸೇವೆಗೆ ಸೇರುವುದು ಬಹಳ ವಿರಳ, ಆದರೆ ನಿವೃತ್ತಿ ನಿಶ್ಚಿತ. ಇಂತಹ ನಿವೃತ್ತಿ ಹೊಂದಿದ ಶಿಕ್ಷಕ ಸತೀಶ ಅವರಿಗೆ ಶುಭ ಹಾರೈಸಿದರು. ಈ ವೇಳೆ ನಿವೃತ್ತ ಶಿಕ್ಷಕ ಎಂ.ಆರ್. ವೀರಣ್ಣ ಮಾತನಾಡಿ, ಸತೀಶ ಶಿಕ್ಷಕರ ಸೇವೆ ಮತ್ತು ಅವರು ನಡೆದು ಬಂದ ಜೀವನದ ಕುರಿತು ತಿಳಿಸಿದರು. ಕಾರ್ಯಕ್ರಮದ ಸಮಾರಂಭದಲ್ಲಿ ಮುಖ್ಯ ಶಿಕ್ಷಕ ಶರಣಪ್ಪ ರ್ಯಾವಣಕಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸ್ನೇಹಿತ ಬಳಗದ ವಿಠ್ಠಲ ದೇಸಾಯಿ ತಮ್ಮ ಅನಿಸಿಕೆ ಹಂಚಿಕೊಂಡರು. ಹಳೆಯ ವಿದ್ಯಾರ್ಥಿ ಪರಮೇಶ ಪತ್ತಾರ್, ಪ್ರಭಾರಿ ಮುಖ್ಯ ಶಿಕ್ಷಕ ಮಾತನಾಡಿ, ಹಿಂದೆ ನಾನು ಶಾಲೆ ಕಲಿಯುವಾಗ ಶಿಕ್ಷಕರು ಕೊಡುವ ಪೆಟ್ಟಿನಿಂದ ಇಂದು ನಾನು ಶಿಕ್ಷಣವಂತನಾಗಿ ಮೌಲಾನಾ ಆಜಾದ್ ಶಾಲೆ ಪ್ರಭಾರಿ ಮುಖ್ಯ ಶಿಕ್ಷಕನಾಗಿದ್ದೇನೆ ಎಂದರೆ ಇಂದು ಇವರಿಂದ ಪಡೆದ ಕಠಿಣ ಶಿಕ್ಷಣದ ಬೋಧನೆಯಿಂದ ಈ ಹಂತ ತಲುಪಿದ್ದೇನೆ. ಶಿಕ್ಷಕರ ಪಾದದ ಧೂಳು ನಮ್ಮ ಹಣೆಗೆ ಇಟ್ಟು ಸ್ಮರಿಸುವ ಸುದೈವ ಇಂದು ನಮಗೆ ಒದಗಿ ಬಂದಿರುವುದು ಸಂತೋಷ ಮೂಡಿಸಿದೆ. ಇವರಿಂದ ಶಿಕ್ಷಣ ಪಡೆದ ನಮ್ಮ ಸಹಪಾಠಿಗಳು ಇಂದು ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ. ಇದು ನನಗೆ ಹೆಮ್ಮೆ ಮೂಡಿಸಿದೆ ಎಂದು ಮಾತನಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ದೈಹಿಕ ಶಿಕ್ಷಕ ಸಂಘದ ಅಧ್ಯಕ್ಷ ಉಮೇಶ ಕಂಬಳಿ, ಶಿಕ್ಷಕರಾದ ವಿಜಯ್ ಹಿರೇಮಠ, ಅವಧೂತ ಆಶ್ರಿತ, ತಸ್ಲಿಮಾ ಸಹ ಶಿಕ್ಷಕರು, ಶಾಂತಾ, ಶಿವಲೀಲಾ ಹಿರೇಮಠ, ಪಿಜಿಬಿ ಹುಚ್ಚಿರಪ್ಪ ತಳವಾರ, ನಿವೃತ್ತ ಶಿಕ್ಷಕ ಶಂಬಣ್ಣ ಕೋಳೂರು, ದಾದಾ ಫೀರ್ ಮುಲ್ಲಾ, ನಿವೃತ್ತ ಶಿಕ್ಷಕ ಎಸ್. ಕೆ. ಸಂಗಳದ, ಶಿಕ್ಷಕರಾದ ಅಬ್ದುಲ್ ಖಾದಿರ್, ಲಿಂಗರಡ್ಡೆಪ್ಪ ಕರಮುಡಿ, ಚಂದ್ರಶೇಖರ್ ರೋಣದ, ಶಂಭು ಅರಿಶಿನದ, ವೀರಣ್ಣ ಮೆಣಸಿಕಾಯಿ, ಈರನಗೌಡ ಪಾಟೀಲ್, ಪ್ರಭು ಶಿವನಗೌಡ್ರ, ಗೂಡುಷಾ ಮಕಾಂದರ್, ಶರಣಪ್ಪ ವೀರಾಪುರ, ದೊಡ್ಡ ಬಸಪ್ಪ ಬೂದಗುಂಪಿ, ಶಿವಪ್ಪ ಇಬೇರಿ, ಪೀರ್ ಸಾಬ್ ದಪೇದಾರ, ಮಾರುತೇಶ್ ತಳವಾರ, ಗೋಣಿ ಬಸಪ್ಪ ಗುಡ್ಲಾನೂರು ಹಾಗೂ ಮುಖಂಡರಾದ ಕಳಕಪ್ಪ ಕುಂಬಾರ, ಪಟ್ಟಣ ಪಂಚಾಯಿತಿ ಸದಸ್ಯ ಗಗನ ನೋಟಗಾರ, ಮಹಾಂತೇಶ ಮುಧೋಳ ಸೇರಿದಂತೆ ಎಸ್ಡಿಎಂಸಿ ಸರ್ವ ಸದಸ್ಯರು, ಶಿಕ್ಷಕ ವೃಂದ, ಸರ್ವ ಸಂಘದ ಪದಾಧಿಕಾರಿಗಳು, ವಿದ್ಯಾರ್ಥಿಗಳು, ಪಾಲಕರು, ಪೋಷಕರು ಇದ್ದರು. ಕಾರ್ಯಕ್ರಮದಲ್ಲಿ ಅತಿಥಿ ಶಿಕ್ಷಕಿ ಅಶ್ವಿನಿ ಹಂಡಿ ಸ್ವಾಗತಿಸಿದರು. ಮುಖ್ಯ ಶಿಕ್ಷಕ ನಿಂಗಪ್ಪ ಹೈದ್ರಿಯವರು ಸ್ವಾಗತ ಗೀತೆ ಪ್ರಸ್ತುತಪಡಿಸಿ ಕೊನೆಗೆ ವಂದಿಸಿದರು. ವರದಿ ಚೆನ್ನಯ್ಯ ಹಿರೇಮಠ, ಕುಕನೂರು. ನೌಕರಿ ಸೇರಬೇಕಾದ್ರೆ ನಮಗೆ ಅದಕ್ಕೊಂದು ಟೈಮ್ ಇದೆ. ಒಂದೊಂದು ಕೆಟಗರಿಗೆ 33 ವರ್ಷ, 35 ವರ್ಷ, 40 ವರ್ಷ ಹೀಗಿದೆ. ಆದರೆ ನಿವೃತ್ತಿಗೆ ಏನಪ್ಪ ಅಂತಂದ್ರೆ 60 ವರ್ಷ ಅಂತಕ್ಕಂಥದ್ದು ಇದು ಕಡ್ಡಾಯ, ನಿಶ್ಚಿತ. ಅದಕ್ಕೆ ನಾವು 22ಕ್ಕೆ ಸೇರ್ತೀವೋ, 21 ವರ್ಷಕ್ಕೆ ಸೇರ್ತೀವೋ, ಅಥವಾ 30 ವರ್ಷಕ್ಕೆ ಸೇರ್ತೀವೋ, 35 ವರ್ಷಕ್ಕೆ ಸೇರ್ತೀವೋ ಗೊತ್ತಿಲ್ಲ.
ಆದರೆ ನಿವೃತ್ತಿ ಆಗ್ಬೇಕಂತದ್ದು 60% ನಾವು ಕಡ್ಡಾಯವಾಗಿ ಎಲ್ಲರೂ ಸರ್ಕಾರದ ಒಂದು ನಿರ್ದೇಶನದಂತೆ ಆದೇಶದಂತೆ ನಾವೆಲ್ಲರೂ ಕರ್ನಾಟಕ ಸರ್ಕಾರ ಇರಲಿ, ಕೇಂದ್ರ ಸರ್ಕಾರ ಇರಲಿ, ಭಾರತ ಸರ್ಕಾರ ಇರಲಿ 60 ವರ್ಷಕ್ಕೆ ಕಡ್ಡಾಯ ಮಾಡಿ. ಹೀಗಾಗಿ ಇವತ್ತು ದಿವಸ ಸಮಾಜ ಸೇವೆಯನ್ನು ಮಾಡುವಂತ ಅಪ್ಪಟ ಕಳಕಳಿಯನ್ನು ಹೊಂದಿರುವಂತ ಒಬ್ಬ ಸಮಾಜ ಸೇವಕರಾಗಿರ್ಬೋದು. ಒಂದ್ ಸಂದರ್ಭದೊಳಗೆ ನಾನು ಕೂಡ ಈ ವೃತ್ತಿಗೆ ಬಂದಿದ್ದಿಲ್ಲ, ಬಹುಶಃ ಅವರು ಕೂಡ ಇದ್ದಿಲ್ಲ, ನಾವು ಇದ್ದಿಲ್ಲ. ಒಂದು ಹಂತದೊಳಗ ಚುನಾವಣೆಯನ್ನು ಎದುರಿಸ್ತಾ ಇದ್ವಿ. ಚುನಾವಣೆ ಎದುರಿಸ್ತಾ ಇರ್ತಕ್ಕಂಥ ಸಂದರ್ಭದೊಳಗೆ ನಾವು ಒಂದು ಪಕ್ಷಕ್ಕೆ ಗುರುತಿಸ್ಕೊಂಡು ನಾವು ಚುನಾವಣೆ ಮಾಡಿದ್ವಿ. ಆದ್ರೆ ಅವರು ಯಾವ ಪಕ್ಷಕ್ಕೂ ಗುರುತಿಸ್ಕೊಳ್ಳಾರ್ದ ಅಧಿಕೃತವಾಗಿರ್ತಕ್ಕಂಥ ಪಕ್ಷಗಳ ವಿರುದ್ಧ ಅತ್ಯಂತ ಬಹುಮತದೊಳಗೆ ಅವರು ಗೆದ್ದು ಬರ್ತಾರಂದ್ರ ಬಹುಶಃ ಅವರ ಸಾಮರ್ಥ್ಯ, ಅವರ ಗುಣ ಹೇಗಿದೆ ಅನ್ನೋದನ್ನ ಇಲ್ಲೇ ಲೆಕ್ಕಾಚಾರ ಮಾಡ್ಬೇಕಾರೆ. ಇವತ್ತು ಸಾರ್ವಜನಿಕವಾಗಿ ಎಲ್ಲ ಶಿಕ್ಷಕರು ಎಲ್ಲಾ ವಿಷಯದಲ್ಲಿ ಆ ರೀತಿ ಇರೋದಿಲ್ಲ. ಆದ್ರ ಎಲ್ಲೋ ಒಬ್ರು 100ಕ್ಕೊಬ್ರು ಇಂಥ ಶಿಕ್ಷಕರು ಎಲ್ಲಾ ವಿಷಯಗಳಲ್ಲೂ ಪರಿಣಿತಿಯನ್ನು ಹೊಂದಿ ನಮ್ಗೆ ಯಾವುದೇ ಕೊಟ್ಟರು ನಾನು ಆ ವಿದ್ಯಾರ್ಥಿಗಳ ಮುಂದೆ ನಿಂತು ಪಾಠ ಮಾಡ್ತೀನಿ ಅಂತಕ್ಕಂಥ ಶಕ್ತಿ ಆ ಸದಸ್ಯರಲ್ಲಿತ್ತು. ವ್ಯಕ್ತಿಯಾಗಿ ಶಿಕ್ಷಕ ವೃತ್ತಿ ಒಳಗ ಯಾವುದೇ ತರದಂತಹ ಅಂದ್ರೆ ನಮ್ಮ ಸಮಾಜದೊಳಗೆ ಯಾವುದೇ ತರದಂತಹ ಕಾರ್ಯಕ್ರಮಗಳು ಇದ್ದರೂ ಕೂಡ ತನ್ನ ವೃತ್ತಿಯನ್ನು ಬಿಡಲಾರದೆ ಸಾಲಿಗೆ ಯಾವುದೇ ರೀತಿಯಿಂದ ಚಕ್ಕರ್ ಹೊಡಿಲಾರದೆ ಪ್ರತಿ ದಿವಸ ಸಾಲಿಗೆ ಬಂದಂತಹ ವ್ಯಕ್ತಿ ಸತೀಶ್ ಮಾಲಿ ಪಾಟೀಲ್ ಅವರು. ಯಾಕಪ್ಪ ಅಂತಂದ್ರ